ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ಯನ್ ಫ್ಯಾಷನ್. ಇವತ್ತು ವಿಡಿಯೋದಲ್ಲಿ ನಾನು ಬಾಡಿ ಮೆಜರ್ಮೆಂಟ್ನ ತಗೊಂಡು ತುಂಬ ಈಸಿಯಾಗಿ ಸ್ಲೀವ್ಸ್ ಕಟಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಬಾಡಿ ಮೆಜರ್ಮೆಂಟ್ ತೊಗೊಬೇಕಾದ್ರೆ ಈ ಒಂದು ಮೆಜರ್ಮೆಂಟ್ ತೊಗೊಂಡ್ರೆ ಸಾಕು, ತುಂಬ ಈಸಿಯಾಗಿ ಸ್ಲೀವ್ಸ್ ಕಟಿಂಗ್ನ ಮಾಡ್ಕೊಬೋದು. ಆ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಕಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಬಟ್ಟೆ ಈ ರೀತಿ ಇರುತ್ತೆ. ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ಈ ಥರ ಟರ್ನ್ ಮಾಡ್ಕೊಳ್ಳಿ. ಫಸ್ಟು ನಾವು ಉದ್ದ ನೋಡ್ಕೊಳ್ಳೋಣ. ನೋಡಿ, ಓಪನ್ ಇರೋದೆಲ್ಲ ಈ ಕಡೆ ಸೈಡ್ ಇದೆ, ಕ್ಲೋಸ್ ಇರೋ ಭಾಗ ನಮ್ಮ ಕಡೆ ಸೈಡ್ ಇದೆ. ನೋಡಿ, ಈ ರೀತಿ ಬಟ್ಟೆ ಮಡ್ಚ್ಕೊಬೇಕು. ಈ ರೀತಿ ಬಟ್ಟೆ ಮಡ್ಚ್ಕೊಂಡು ಇದಾದಮೇಲೆ ಸ್ಲೀವ್ಸ್ನ ಉದ್ದ ನನಗೆ ರೆಡಿ 9 ಇಂಚ್ ಬೇಕು. 9 ಇಂಚ್ಗೆ 1 ಇಂಚ್ನ ಆ್ಯಡ್ ಮಾಡ್ಕೊಂಡ್ರೆ 10 ಇಂಚ್ ಆಗುತ್ತೆ. 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆಯಿಂದ ಇಲ್ಲಿಂದ 10 ಇಂಚ್ಗೆ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಹಾಕಿದ್ದಾದಮೇಲೆ ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿಗೆ ನೋಡಿ, ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಈ ಮಾರ್ಕಿಂದ ಒಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಲೈನ್ ಹಾಕ್ಕೊಳ್ಳಿ. ಈ ಲೈನ್ ಹಾಕಿದ್ದಾದಮೇಲೆ ನನಗೆ ಇಲ್ಲಿ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ. ಆ ಅರ್ಧ ಇಂಚನ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಒಂದೊಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಲೈನ್ ಹಾಕ್ಕೊಳ್ಳಿ. ಈ ಲೈನ್ ಹಾಕಿದ್ದಾದಮೇಲೆ ಈ ಲೈನಿಂದ ನಾನು ಸ್ಲೀವ್ಸ್ನ ಡೌನಿಂಗ್ನ 3.5 ಇಂಚಸ್ನ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಈ ಲೈನಿಂದ 3.5 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕಿದಾದ್ಮೇಲೆ ಇದಕ್ಕೊಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ ಈ ರೀತಿ. ಇದಾದಮೇಲೆ ನೋಡಿ, ಬಾಡಿ ಮೆಜರ್ಮೆಂಟಲ್ಲಿ ನಾವು ಯಾವ ಅಳತೆ ನೋಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡು ಟೇಪ್ನ ಈ ರೀತಿ ಅಳತೆ ತಗೊಳ್ಳಿ. ಈ ರೀತಿ ಸುತ್ತಳತೆ ನೋಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೋಡ್ಕೊಳ್ಳಿ. ಇದೆಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನನಗೆ 17 ಇಂಚಸ್ ಬಂದಿದೆ. 17 ಇಂಚಸ್ಗೆ ಹೀಗೆ ಅರ್ಧ ಮಾಡ್ಕೊಳ್ಳಿ. 8.5 ಆಗುತ್ತೆ. ನೋಡಿ, 8.5 ಇಂಚಸ್ನ ನೋಡಿ, ಫಸ್ಟ್ ಏನು ಲೈನ್ ಇದೆಯೋ ಈ ಲೈನಿಂದ ಹಿಂಗೆ ಕ್ರಾಸಾಗಿ ಟೇಪ್ ಇಟ್ಕೊಳ್ಳಿ. ಟೇಪ್ ಇಟ್ಕೊಂಡು 8.5 ಇಂಚಸ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಗೆ ಬಂದಿದೆ. ಈ ರೀತಿ ಕ್ರಾಸಾಗಿ ಈ ಥರ ಟೇಪ್ ಇಟ್ಕೊಳ್ಳಿ. ಫಸ್ಟ್ ಲೈನಿಂದ ಈ ಥರ ಇಟ್ಕೊಂಡು 8.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ 5.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಸುತ್ತಳತೆ ಇದು ಕೆಳಗಡೆ ಸುತ್ತಳತೆ 5.5 ಇಂಚಸ್ಗೆ ರೆಡಿ. ಇದು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇಲ್ಲಿಂದ 2 ಇಂಚಸ್ಗೆ ಒಂದು ನಾನು ಮಾರ್ಜಿನ್ಗೆ ಬಿಟ್ಕೊತಾ ಇದ್ದೀನಿ. ನೋಡಿ, 2 ಇಂಚಸ್ಗೆ ಒಂದು ಮಾರ್ಜಿನ್ಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಇದಾದಮೇಲೆ 8.5 ಇಂಚಸ್ಗೆ ಇಲ್ಲೊಂದು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಇಲ್ಲೊಂದು 5.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಲೈನ್ ಹಾಕಿ. ಇದಾದಮೇಲೆ ಇದೇನು ನಾವು 8.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀವೋ ಇಲ್ಲಿಂದ ಇದರಲ್ಲಿ ಅರ್ಧ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೋಡ್ಕೊಳ್ಳಿ. 8.5 ಇದೆ. 8.5 ಇದೆ. ಇದಕ್ಕೆ 4.25 ಇಂಚಸ್ಗೆ ಒಂದು ಅರ್ಧ ಭಾಗ. ನೋಡಿ, ಇದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ಟ್ರೈಟ್ ಇಲ್ಲಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕಿದ್ದಾದಮೇಲೆ ನೋಡಿ, ಇದು 3.5 ಇಂಚಸ್ ಇದೆ. ಇದಕ್ಕೆ ಸಮವಾಗಿಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಗ್ಯಾಪಲ್ಲಿ ಸಮವಾಗಿರಬೇಕು. ಸೆಂಟ್ರಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ್ದಾದಮೇಲೆ ಮತ್ತೆ ಫಸ್ಟ್ ಲೈನಿಂದ 1.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಶೇಪ್ ಕೊಡೋಣ. ಇಲ್ಲಿಂದ ಈ ರೀತಿ ಶೇಪ್ ಕೊಡಿ. ನೋಡಿ, ಈ ರೀತಿ. ಇದಾದಮೇಲೆ ಇಲ್ಲೇನು ನಾವು ಮಾರ್ಕ್ ಮಾಡಿದ್ದೀವೋ ಈ ಜಾಗದಿಂದ 3/4 ಇಂಚಸ್ಗೆ ಹೊರಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕ್ರಾಸಾಗಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲೇನು 1.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀವೋ ಇಲ್ಲಿಂದ ಈ ರೀತಿ ಶೇಪ್ ಕೊಡಿ. ಇದು ಬ್ಯಾಕ್ದು, ಇದು ಫ್ರಂಟ್ದು. ನಾವು ಮೊದಲು ಶೇಪ್ ಕೊಟ್ಟಿದ್ದು ಫ್ರಂಟು. ನೋಡಿ, ಇದು 2ನೇ ಸಲ ಶೇಪ್ ಕೊಟ್ಟಿದ್ದು, ಇದು ಬ್ಯಾಕು. ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಈಗ ಅಳತೆ ಮಾಡ್ಕೊಳ್ಳಿ. ನಾವು ಇಲ್ಲಿಂದ ಇಲ್ಲಿಗೆ 8.5 ಇಂಚಸ್ನ ಮಾರ್ಕ್ ಮಾಡಿದ್ವಿ. ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ನಮಗೆ ಸುತ್ತಳತೆ 17 ಇಂಚಸ್ ಬಂದಿದ್ದು. ನೋಡಿ, ಈಗ ಅದೇ 17 ಇಂಚಸ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ.
ನೋಡಿ ಇಲ್ಲಿಂದ ಈ ರೀತಿ ಟೇಪ್ನ ಇಟ್ಕೊಂಡು ಅಳತೆ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ನಾವೇನು ಮಾರ್ಕ್ ಮಾಡಿದ್ದೀವೋ ಸುತ್ತಳತೆಗೆ ಇಲ್ಲಿಗೆ 8.5 ಇಂಚಸ್ ಬಂದಿದೆ. ಇದಾದಮೇಲೆ ಇದೇ 8.5 ಇಂಚಸ್ನ ಇಲ್ಲಿಗೆ ಇಟ್ಕೊಳ್ಳಿ. ನೋಡಿ 8.5 ಇಂಚಸ್ಸಿಂದ ಮತ್ತು ಹೊರಗಡೆ ನಾವೇನು ಮಾರ್ಕ್ ಮಾಡಿದ್ದೀವೋ ಆ ಲೈನ್ಗೆ ನೀವು ಅಳತೆ ಮಾಡ್ಕೊಳ್ಳಿ. ನೋಡಿ 17 ಇಂಚಸ್ ಕರೆಕ್ಟಾಗಿ ಬಂತು. ನೋಡಿ ಈ ರೀತಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ನೀವು ಸ್ಲೀವ್ಸ್ ಕಟಿಂಗ್ ಮಾಡೋದ್ರಿಂದ ಕರೆಕ್ಟಾಗಿ ನಿಮ್ಮ ಸ್ಲೀವ್ಸ್ ಕಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ನೀವು ಕಟಿಂಗ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಮೊದಲು ನಾನು ಈ ಲೈನಿಗೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ರೀತಿ ಟರ್ನ್ ಮಾಡಿಬಿಟ್ಟು ಲಾಸ್ಟ್ ಲೈನ್ ಏನಿದೆಯೋ ಇಲ್ಲಿಗೆ ಕಟಿಂಗ್ ಮಾಡ್ಕೊಳ್ಳಿ. ಇದು 4 ಭಾಗನೂ ಫಸ್ಟ್ ಲೈನಿಗೆ ಕಟಿಂಗ್ ಮಾಡ್ಕೊಬೇಕು. ನೋಡಿ ಇದು 4 ಭಾಗನೂ ಈ ಫಸ್ಟ್ ಲೈನ್ ಏನಿದೆಯೋ ಮೇಲೆ ಭಾಗ ಅದಕ್ಕೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ 2 ಲೇಯರ್ ಮಾತ್ರ ಓಪನ್ ಮಾಡಿಬಿಟ್ಟು ಈ ಥರ 2 ಭಾಗ ಮಾತ್ರ ಈ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಫ್ರಂಟ್ ಶೇಪ್. ಇದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿಗೊಂದು ನ್ಯಾಚ್ ಹಾಕೊಳ್ಳೋಣ. ನೋಡಿ ಇಲ್ಲಿಗೊಂದು ನ್ಯಾಚ್ ಹಾಕೊಳ್ಳಿ. ಈಗ ಓಪನ್ ಮಾಡಿ ನೋಡಿ. ನೋಡಿ ಇಲ್ಲಿ ನ್ಯಾಶ್ ಮಾಡಿದ್ದೀನಿ, ಇಲ್ಲೊಂದು ನ್ಯಾಶ್ ಮಾಡಿದ್ದೀನಿ. ಈಗ ಅಳತೆ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲೇನು ನ್ಯಾಶ್ ಮಾಡಿದ್ದೀವಿ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಬನ್ನಿ. ಈ ರೀತಿ ಅಳತೆ ಮಾಡ್ಕೊಳ್ಳಿ. ನೋಡಿ ನಿಮಗೆ 17 ಇಂಚಸ್ ಕರೆಕ್ಟಾಗಿ ಸಿಗ್ತಾ ಇದೆ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.